ಸರ್ ತೇಜಸ್ವಿನಿ ಮೇಡಮ್ ಈಗ ನೋಡಿ ಜಮೀರ್ ಅವರ ಹೇಳಿಕೆ ಆ ಹೇಳಿಕೆಯಿಂದಾಗೇನೆ ಗ್ರೌಂಡ್ ನಲ್ಲಿ ಒಂದಷ್ಟು ಹಲ್ಚಲ್ ಆಯ್ತು. ಯೋಗೇಶ್ವರ್ ಅವರು ಕೂಡ ಕಾನ್ಫಿಡೆನ್ಸ್ ಕಳ್ಕೊಂಡ್ರು ಅನ್ನೋ ರೀತಿಯ ಚರ್ಚೆಗಳಾಗ್ತಿದೆ. ಕೇವಲ ಕರಿಯ ಅನ್ನೋ ಒಂದು ಸ್ಟೇಟ್ಮೆಂಟ್ ಮಾತ್ರ ಅಲ್ಲ, ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತೀನಿ ಅನ್ನೋ ರೀತಿಯದು ಇದು ಒಕ್ಕಲಿಗರ ಭಾವನೆಯನ್ನು ಕೆರಳಿಸ್ತು ಅಂತ ಹೇಳಿ ಬೇಕಿತ್ತ ಇಂತ ಹೇಳಿಕೆಗಳು? ಜಮೀರ್ ಬಗ್ಗೆ ಆಮೇಲೆ ಬರ್ತೀನಿ. ಯೋಗೇಶ್ವರ್ಗೆ 9ನೇ ಚುನಾವಣೆ ಇದು. ಯೋಗೇಶ್ವರ್ ನೆಲದ ಮಗ, ಒಬ್ಬ ಮೇಷ್ಟ್ರ ಮಗ, ಚನ್ನಪಟ್ಟಣದ ಮಗ ಒಂದು. ಆಮೇಲೆ JDSಗೆ ಅಭಿವೃದ್ಧಿಯ ವಿಚಾರ ಇಶ್ಯೂನೇ ಅಲ್ಲ. ಯಾಕಂದ್ರೆ ಈ ಹಿಂದೆ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಜನ ಚನ್ನಪಟ್ಟಣದಲ್ಲಿ ಯಾಕೆ ರಿಜೆಕ್ಟ್ ಮಾಡಿದ್ರು, ಅಥವಾ ಇತ್ತೀಚೆಗೆ ರಾಮನಗರದಲ್ಲಿ ನಿಖಿಲ್ ಅವ್ರನ್ನ ಯಾಕೆ ಸೋಲಿಸಿದ್ರು ಅನ್ನೋದು ಕೂಡ ಚರ್ಚೆ ಆಗಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳಾಗಿ 2 ಬಾರಿ ಅವಕಾಶವನ್ನ ಪಡೆದಂತ ಕುಮಾರಸ್ವಾಮಿ ಅವರು ಮತ್ತೆ ಸ್ವತಃ ದೇವೇಗೌಡಜಿ ಅವರು ಮುಖ್ಯಮಂತ್ರಿಗಳಾಗಿದ್ರು ಮತ್ತು ಪ್ರಧಾನಮಂತ್ರಿಗಳಾಗಿದ್ರು. ಹಾಗಾಗಿ ಇನ್ಯಾವ ಅವಕಾಶ ಬೇಕಿತ್ತು ಅಭಿವೃದ್ಧಿ ಬಗ್ಗೆ ಕಾರಣ ಹುಡುಕಕ್ಕೆ ಅನ್ನೋದು ಒಂದು ಅಂಶ ಆಗುತ್ತೆ. 2ನೇ ಅಂಶ, 23 ವಯಸ್ಸಿಗೆ ದಿಗ್ಗಜರಾದ ದೇವೇಗೌಡಜಿ ಅವರ ಎದುರು ರಾಜಕೀಯ ಹೋರಾಟವನ್ನ ಶುರು ಮಾಡಿದಂತ DK ಶಿವಕುಮಾರ್ ಕುಟುಂಬ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ರಾಜಕಾರಣ ಶುರು ಮಾಡಿದಂತವ್ರು ಸತತವಾಗಿ ಕಾರ್ಯಕರ್ತರ ಜೊತೆ ಇದ್ದಾರೆ. DK ಅವ್ರನ್ನ ಕನಕಪುರದಲ್ಲಿ ಮಣಿಸಕ್ ಸಾಧ್ಯ ಆಗಿಲ್ಲ. ಬಿಜೆಪಿಗಂತೂ ನೈತಿಕತೆ ಯಾಕಿಲ್ಲ ಅಂತ ಹೇಳಿದ್ರೆ, ಉಪಮುಖ್ಯಮಂತ್ರಿಗಳಾದಂತ ಅಶೋಕ್ ಅವರು DK ಅವರ ಎದುರುಗಡೆ ಡೆಪಾಸಿಟ್ ಕಳ್ಕೊಂಡ ಮೇಲೆ ಕೂಡ ಅವ್ರು ಈ ರೀತಿ ಮಾತನಾಡ್ತಾರೆ, ಪ್ರಜಾಪೀಡಕರು ಅಂತ ಹೇಳಿದ್ರು. ಪ್ರಜಾಪೀಡನೆ ಅಲ್ಲ, ಪ್ರಜೆಗಳನ್ನ ನಡಗಿಸ್ತಾ ಇದ್ದಾರೆ. ಬರೀ ಧಾರ್ಮಿಕತೆ ಧರ್ಮಕ್ಕೆ ಮಾಡಿದ್ದು ಏನೂ ಇಲ್ಲ. ಯಾವ ದೇವಾಲಯ ಪುನರುತ್ಥಾನ ಮಾಡಲಿಲ್ಲ, ಯಾವ ಪುಷ್ಕರಣಿ ಕಟ್ಟಲಿಲ್ಲ, ಯಾವ ಕೋಟೆಯನ್ನ ರಿಪೇರಿ ಮಾಡಲಿಲ್ಲ, ಅಥವಾ ಯಾವುದೂ ಇಲ್ಲ ಧರ್ಮಕ್ಕೆ ಮಾಡಿದ್ದನ್ನ. ಆದ್ರೆ ಧರ್ಮದ ಹೆಸರಿನಲ್ಲಿ ಸಮಾಜ ಒಡಿಲಿಕ್ಕೆ ಅವ್ರೇನು ಪ್ರಯೋಗ ಮಾಡ್ತಾ ಇದ್ದಾರೆ, ಅದು ನಮ್ಮ ನೆಲದಲ್ಲಿ ನಡೆಯಲ್ಲ ಅನ್ನೋ ಮಾತನ್ನ ಹೇಳ್ತೀನಿ. 2ನೇ ಮಾತು, ಒಂದ್ ನಿಮಿಷ, ನಿಮಗೆ ಬೇಕಾಗಿರೋದು ಆಮೇಲೆ ಮಾತಾಡ್ತೀನಿ. ನನಗೆ ಬೇಕಾಗಿರೋದು ಮಾತಾಡ್ಬೇಕು, ನನಗೆ ಬೇಕಾಗಿರೋದು ಮಾತಾಡ್ಬೇಕು. ಯಾಕಂದ್ರೆ ನೀವು 3 ಜನರಿಗೆ ಕೊಟ್ಟ ಮೇಲೆ 2 ಸಾರಿ ನೀವು 2 ಸಾರಿ ಅವಕಾಶವನ್ನ ಕೊಟ್ಟು, ನಾನು ವಯಸ್ಸೆ ನಾನು ಸಮಯ ನೋಡ್ಕೊಂಡಿದ್ದೀನಿ. ನಾನು ಸಮಯ 2 ರೌಂಡ್ ಕೊಟ್ಟಿದ್ದೀರಾ ನನಗೆ. ನೀವು 2 ರೌಂಡ್ ಆದ್ಮೇಲೆ ನಿಮಗೆ ಜಮೀರ್ ಅವರ ಅತಿಥಿ ಗೃಹದಲ್ಲೇ ಅಲ್ವಾ ಮೊನ್ನೆ ತನಕ ನಿಖಿಲ್ ಅವರಿದ್ದದ್ದು? ಜಮೀರ್ ಅವರ ಅತಿಥಿ ಗೃಹದಲ್ಲೇ ಅಲ್ವಾ ಕುಮಾರಣ್ಣನವರ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಕುಮಾರಣ್ಣನವರ ನಾಯಕತ್ವಕ್ಕೆ ಶಕ್ತಿ ತುಂಬಿರ್ತಕ್ಕಂಥದ್ದು. ಇಡೀ ಭಾರತ ದೇಶದಲ್ಲಿ ಭಾರತೀಯರನ್ನೇ ಕರಿಯರು ಅಂತ ಕರೆದ್ರು. ಗಾಂಧಿ ತಾತನ್ನೇ ಟ್ರೈನ್ ಇಂದ ಆಚೆಗೆ ಹಾಕಿದ್ರು. ಬ್ರಿಟಿಷ್ನವ್ರನ್ನ ಬಿಟ್ರೆ ಎಲ್ಲರೂ ಕರಿಯರೇ. ಪ್ರಶ್ನೆ ಅದಲ್ಲ. ನಾನು ಮಾತಾಡುವಾಗ ನಾನು ಇಂಟರಪ್ಷನ್ ಮಾಡಿಲ್ಲ. ನನ್ನ ನಿಮ್ಮ ಟ್ರ್ಯಾಪ್ಗೆ ಬರಲ್ಲ. ಜಮೀರ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಮೈನಾರಿಟಿ ಲೀಡರ್. ಅವರು ಬಡವರ ನಾಯಕ ಆಗಿದ್ದಾರೆ, ಬಡವರಿಗೆ ಸೇವೆ ಮಾಡಿದ್ದಾರೆ, ಕುಮಾರಸ್ವಾಮಿ ಅವರಿಗೆ ಸೇವೆ ಮಾಡಿದ್ದಾರೆ. ಜೆಡಿಎಸ್ಗೆ ಬಲಗೊಳಿಸುವಲ್ಲಿ ಇವತ್ತು ಕುಮಾರಸ್ವಾಮಿ ಮಾತಾಡುವಾಗ ಇಂಟರಪ್ಷನ್ ಮಾಡಿಸ್ತೀರಾ? ಇದು ಬೇಡ, ಇದು ಬೇಡ, ಈ ರಾಜಕಾರಣ ಏನ್ ಬೇಡ. ನಾನು ಇಂಟರಪ್ಷನ್ ಮಾಡ್ಬೇಕಾದ್ರೆ ನಾನು ಮಾತಾಡ್ತೀನಿ. ಕೂಗಾಟ ಕರೆದ್ರೆ ನಾನು ಕರಿತೀನಿ ನಿಮ್ ಚಾನಲ್ ನಲ್ಲಿ. ತೊಂದರೆ ಇಲ್ಲ. ನಿಮ್ಮ ಲಾಯಲ್ಟಿ ಇಲ್ಲ ನನ್ನ ಡಿಬೇಟ್ ಅಲ್ಲಿ. ನೋಡಿ, ನಿಮ್ಮ ಲಾಯಲ್ಟಿಯನ್ನು ಡಿಬೇಟ್ ಅಲ್ಲಿ ತೋರಿಸಬೇಡಿ. ನನ್ನ ಸಮಯ ಕೊಡಬೇಕು. ನನ್ನ ಕಾಂಗ್ರೆಸ್ ವಕ್ತಾರರಿಗೆ ಕೊಡೋ ಸಮಯ ನೀವು ಕೊಡಬೇಕು. ಗೊತ್ತಾಯ್ತಲ್ಲ? ಕೊಡಬೇಕು. ಯೋಗೇಶ್ವರ್ ಅವರ ಆಪರೇಷನ್ ಕಮಲ ಮಾಡಿರಲ್ಲ. ಆಪರೇಷನ್ ಕಮಲದ ಫಲಾನುಭವಿಗಳು ಆಪರೇಷನ್ ಕಮಲ ಮಾಡಿದ ಕುಮಾರಸ್ವಾಮಿ ಅವರ ವಿರುದ್ಧ ಅಲ್ವಾ? ಮಂಜುನಾಥ್ ಅವರು JDS ಕ್ಯಾಂಡಿಡೇಟ್ ಒಂದ್ ಕೆಲಸ ಮಾಡಿ, ಟೈಮಿಂಗ್ ಹಾಕ್ಬಿಡಿ. ಟೈಮಿಂಗ್ ಯಾರ್ಯಾರ್ದಿರುತ್ತೆ? ತೇಜಸ್ವಿನಿ ಮ್ಯಾಮ್, ದಿಸ್ ಇಸ್ ನಾಟ್ ತೇಜಸ್ವಿನಿ ಮ್ಯಾಮ್, ದಿಸ್ ಇಸ್ ನಾಟ್ ನಾನು ಎಲ್ಲರಿಗೂ ಕರೆಕ್ಟ್ ಆಗಿ ಟೈಮ್ ಕೊಡ್ತಾ ಇದ್ದೀನಿ. ತೇಜಸ್ವಿನಿ ಮ್ಯಾಮ್, ಯು ಕಾಂಟ್ ವಾಕ್ ಔಟ್ ಲೈಕ್ ದಿಸ್. ಮೇಡಮ್, ನೀವು ಹಿಂಗ ಅಲಿಗೇಷನ್ ಮಾಡಿ ಹೋಗಂಗಿಲ್ಲ. ಯಾರಿಗೆ ಹೇಳ್ತಿದ್ದೀರಾ ಮೇಡಮ್? ಮೇಡಮ್, ಬೇಡ ಮೇಡಮ್, ದಿಸ್ ಇಸ್ ನಾಟ್ ಗುಡ್. ತೇಜಸ್ವಿನಿ ಮೇಡಮ್, 2ನೇ ಸತಿ ಎದ್ದೋಗ್ತಿದ್ದೀರಾ. ಹೋಗ್ಲಿ ಬಿಡಿ, ಕಾಂಗ್ರೆಸ್ನವ್ರಿಗೆ ಡಿಬೇಟ್ ಮಾಡಕ್ಕಾಗಲ್ಲ. ಹಾಕೊಳ್ಳಿ, ನೀವು ಬನ್ನಿ, ವಾಪಸ್ ಬನ್ನಿ.
ವಾಪಸ್ ಬನ್ನಿ. ಜಮೀರ್ ಅವರ ಹೇಳಿಕೆಯನ್ನ ಸಮರ್ಥಿಸ್ಕೊಳ್ತೀರಾ ಅಂತ ಪ್ರಶ್ನೆ ಕೇಳಲಾಯ್ತು. ಕಾಂಗ್ರೆಸ್ನ ವಕ್ತಾರರು ನಮ್ಮ ಡಿಬೇಟ್ ಇಂದ ಎದ್ದು ಹೋಗಿದ್ದಾರೆ. ಹೆಚ್ಚಿಗೆ ಕಾಮೆಂಟ್ ಮಾಡೋ ಅವಶ್ಯಕತೆ ನಮಗೂ ಕೂಡ ಇಲ್ಲ. ಚನ್ನಪಟ್ಟಣದ ಪೋಲ್ ರಿಸಲ್ಟ್ ಅನ್ನ ನೀವು ಹಾಕೊಂಬಿಡಿ. ನಮ್ಮ ವೀಕ್ಷಕರು ಕೊಟ್ಟಿರುವ ತೀರ್ಪಿದು, ಇದು ಅಲ್ಟಿಮೇಟ್ ಅಂತ ಹೇಳಿ ನಾವೇನ್ ಹೇಳ್ತಾ ಇಲ್ಲ. ಬಟ್ ಮತದಾರರ ಮನಸ್ಸಿನಲ್ಲಿ ಏನಾಗಿರಬಹುದು ಅನ್ನೋ ಲೆಕ್ಕಾಚಾರವನ್ನ ತಿಳ್ಕೊಳ್ಳೋ ಪ್ರಯತ್ನ ಆ ಪೋಲ್ ಹಾಕೊಳ್ಳಿ. ನಾನು ಇಟ್ನಾಳ್ ಸರ್ ಅನ್ನು ಕೇಳ್ತೀನಿ. ಅಂದ್ರೆ ಜಮೀರ್ ಅಹಮದ್ ಅವರ ಹೇಳಿಕೆ ಈ ಚುನಾವಣೆ ಮೇಲೆ ಪರಿಣಾಮ ಬೀರಿದೆಯಾ ಇಲ್ವಾ ಅನ್ನೋ ಸಿಂಪಲ್ ಪ್ರಶ್ನೆ ಅಷ್ಟೇ. ಇಲ್ಲ, ನಾನು ಅದೇ ಹೇಳಕ್ಕೆ ಪ್ರಯತ್ನ ಮಾಡಿದೆ. ಯಾವುದೇ ರಾಜಕಾರಣಿ ರಾಜಕೀಯ ಪಕ್ಷವಾಗಲಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಏನು ಇಲ್ದಾಗ ಪಲಾಯನ ಮಾಡ್ತಾರೆ. ಕರೆಕ್ಟ್. ಸಮರ್ಥನೆ ಮಾಡೋದಕ್ಕೆ ಏನಾದ್ರು ಮಟೀರಿಯಲ್ ಬೇಕಲ್ವ? ಈಗ ಒಬ್ಬ ಪತ್ರಕರ್ತರಾಗಿ ನೀವು ಏನೋ ಕೇಳಿದ್ರೆ ಅವ್ರಿಗೆ ಅನಿಸಿದ್ದನ್ನ ಬೇರೆ ವಿಚಾರಗಳನ್ನ ಹೇಳ್ಬಾರ್ದು ಅಂತಲ್ಲ. ಫಸ್ಟ್ ಆನ್ಸರ್ ಮೈ ಕ್ವಶನ್, ದೆನ್ ಯು ಗೆಟ್ ಯುವರ್ ಟೈಮ್ ಟು ಸೇ ವಾಟ್ ಯು ವಾಂಟ್ ಟು ಸೇ. ಹೀಗಾಗಿ ಇದನ್ನ ಅನೇಕ ಸರ್ತಿ ನೋಡಿದ್ದೇನೆ, ಅನೇಕ ಪಕ್ಷಗಳಿಂದ ನಾನು ಗಮನಿಸ್ತಾ ಬಂದಿದ್ದೇನೆ. ಆಲ್ವೇಸ್ ಏನಾದರೂ ಹೆಚ್ಚು ಕಡಿಮೆ ಆದ ರಾಜಕಾರಣದಲ್ಲಿ ಫಸ್ಟ್ ವಿಕ್ಟಿಮ್ ಇಸ್ ಜರ್ನಲಿಸ್ಟ್. ಎಲ್ಲ ಪಕ್ಷಗಳು ಇದನ್ನು ಮಾಡಿದವೆ, ಇರಲಿ. ಬಟ್ ವಿ ಶುಡ್ ಹ್ಯಾವ್ ದಟ್ ಸೆನ್ಸ್ ಆಫ್ ಹ್ಯೂಮರ್ ಟು ಜಸ್ಟ್ ಟೇಕ್ ಇಟ್ ಇನ್ ಅವರ್ ಸ್ಟ್ರೈಡ್. ಆದರೆ ಇಲ್ಲಿ ಯಾಕೆ ಹೀಗಾಗುತ್ತೆ ಅಂದರೆ, ಒಂದು ಜಮೀರ್ ಹೇಳಿರೋ ಅವರ ಒಂದು ನಡವಳಿಕೆ, ಅವರ ಮಾತು ಏನಿದೆಯಲ್ಲ, ಅದು ಕೇವಲ ಒಂದು ಚುನಾವಣೆಗೆ ಸೀಮಿತವಾದ ಮಾತುಗಳು ಆಗಿರಲಿಲ್ಲ. ಅದು ಒಂದು ಸಮುದಾಯದ ಬಗ್ಗೆ ಆಗಿತ್ತು, ಒಂದು ಇಡೀ ಒಂದು ಸಮುದಾಯವನ್ನು ಧ್ರುವೀಕರಿಸುವ ಬಗ್ಗೆ ಆ ಧೋರಣೆಗಳಾಗಿದ್ದು. ಅದನ್ನು ಯಾರೇ ಮಾಡ್ಲಿಕ್ಕೆ ತಪ್ಪದು. ಅದು ಹಿಂದೂಗಳನ್ನು ಉದ್ದೇಶಿಸಿ ಬಿಜೆಪಿ ಮಾಡಿದ್ರು ತಪ್ಪೆ, ಅದು ಮುಸಲ್ಮಾನರನ್ನು ಉದ್ದೇಶಿಸಿ ಕಾಂಗ್ರೆಸ್ ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪದು. ಅದರ ಬಗ್ಗೆ ಸಮರ್ಥನೆ ಕೇಳಿದ್ರೆ ಜಮೀರ್ ನಮ್ಮ ಹೆಮ್ಮೆಯ ನಾಯಕ ಅಂದ್ರೆ ಏನ್, ನಿಮ್ಮ ನಾಯಕ ಅಂದೇ ಅಂತೇಳಿ ನೀವು ಹೆಮ್ಮೆಯ ನಾಯಕ ಅಂತೇಳಿ. ಬಟ್ ಐ ವಾಂಟ್ ಟು ನೋ, ಯಾಕೆ ಒಬ್ಬ ಮನುಷ್ಯ ಒಂದು ಸಮುದಾಯನ ಸಮರ್ಥಿಸಿಕೊಂಡು ನನ್ನ ಸಮುದಾಯದ ಜನ ರೂಪಾಯಿ ಶೇಖರಿಸಿ ಒಬ್ಬ ಮಾಜಿ ಪ್ರಧಾನಮಂತ್ರಿ ಕುಟುಂಬ ಖರೀದಿ ಮಾಡ್ತಾನೆ ಅಂತ ಹೇಳ್ತಾನೆ? ಯಾಕೆ ಆ ಧೈರ್ಯ ಬರ್ತದೆ? ಅದಕ್ಕೆ ಆ ಧೈರ್ಯ ಬರಬೇಕಂದ್ರೆ ಆ ಪಕ್ಷದ ನಾಯಕತ್ವದಲ್ಲಿ ಏನೋ ಒಂದು ಸಮರ್ಥನೆ ಇರಬೇಕಲ್ಲ, ಅಲ್ಲೇನೋ ಅವ್ರಿಗೆ ಏನಂತಾರೆ, ಅದಕ್ಕೊಂದು ಕುಮ್ಮಕ್ಕು ಇರಬೇಕಲ್ವಾ? ಈ ಪ್ರಶ್ನೆ ನಾನು ಯಾಕೆ ಕೇಳಬಾರ್ದು? ಈಗ ಯಾವುದೋ ಒಬ್ಬ ನಾವು ಹಿಂದುತ್ವದ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಕೂಡ ಏನೋ ಈ ತರದ ಒಂದು ಉಗ್ರವಾದಿ ಹೇಳಿಕೆಗಳು ನಡಕೆ ಕಂಡು ಬಂದಾಗ ಅಲ್ಲೂ ಕೇಳ್ತೇವೆ ನಾವು. ಎಕ್ಸಾಕ್ಟ್ಲಿ. ನಾವು ಯತ್ನಾಳ್ ಅವ್ರ ವಿಚಾರಕ್ಕೆ ಕಳೆದ 3 ದಿನದ ಹಿಂದೆ ಡಿಬೇಟ್ ಮಾಡಿದಾಗ ಯತ್ನಾಳ್ ಅವ್ರಿಗೆ ಬ್ಯಾಕ್ ಎಂಡ್ ಅಲ್ಲಿ ಯಾರು ಸಪೋರ್ಟ್ ಇದಾರಾ ಡೈರೆಕ್ಟ್ ಪ್ರಶ್ನೆ ಕೇಳಿದ್ವಿ, ಉತ್ತರ ಕೊಟ್ಟರು ಬಿಜೆಪಿ ಅವರು. ನಾವು ಕೇಳ್ತಿರೋದಿಷ್ಟೇ, ಜಮೀರ್ ಅವರು ಇಷ್ಟೆಲ್ಲ ಧೈರ್ಯವಾಗಿ ಮಾತನಾಡ್ತಿದ್ದಾರೆ ಅಂದ್ರೆ ಈ ತರದ ಮಾತಿಂದ ಆಗುವ ಅಡ್ಡ ಪರಿಣಾಮವನ್ನು ಕೂಡ ಸಹಿಸಿಕೊಂಡು ಅವ್ರನ್ನ ಸಮರ್ಥನೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಿದ್ಯಾ? ಸಿಂಪಲ್ ಪ್ರಶ್ನೆ. ಎಷ್ಟು ಇವತ್ತು ಕಾಂಗ್ರೆಸ್ ಅಸಹಾಯಕ ಆಗಿಬಿಟ್ಟಿದೆ ಅಂದ್ರೆ ತನ್ನ ಸ್ವಂತ ನಡವಳಿಕೆಗಳಿಂದ. ನೀವು ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ರು ಕಾಂಗ್ರೆಸ್ ನಾಯಕರು, ಗ್ಯಾರಂಟಿಗಳು ನಮಗೆ ಬಡವರಿಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೇವೆ, ಅವರು ದೇ ಆರ್ ಡಿಸರ್ವಿಂಗ್ ಅಂತ. ಎಸ್, ದೇ ಆರ್ ಡಿಸರ್ವಿಂಗ್. ಆದ್ರೆ ನೀವು ಇನ್ನೊಂದು ಮಾತಾಡಿದ್ರು, ಯಾವುದೇ ಹೆಚ್ಚುವರಿ ಹೊರೆ ಇಲ್ಲದೆ ಮಾಡ್ತೇವೆ ಅಂತ ಹೇಳಿ, ಅದನ್ನ ಇಟ್ಕೊಂಡೇ ಬಿಜೆಪಿ ಟೀಕೆ ಮಾಡಿದ್ರು. ಈಗ ಅವರೇ ಅದನ್ನ ಕೇಳ್ತಿದ್ರು, ಮತ್ತೆ ಬೇರೆ. ಆದರೆ ಎಲ್ಲಿಗೆ ಬಂದಿದೆ ಅದು? ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರೆ ಗ್ಯಾರಂಟಿಗಳು ಫೈನಾನ್ಸ್ ಮಾಡಕ್ಕೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ ಗ್ಯಾರಂಟಿಗಳು ಫೈನಾನ್ಸ್ ಮಾಡಕ್ಕೆ. ಯಾವುದನ್ನ ಬೈ ಡೆಫಿನೇಷನ್ ಉಚಿತವಾಗಿ ಕೊಡಬೇಕಿತ್ತು ನೀವು? ಹೆಲ್ತ್ ಕೇರ್, ಆರೋಗ್ಯ, ನಿಮ್ಮ ಕಾನ್ಸ್ಟಿಟ್ಯೂಷನಲಿ ಇಟ್ ಈಸ್ ಯುವರ್ ಡ್ಯೂಟಿ ಟು ಪ್ರೊವೈಡ್ ಫ್ರೀ ಹೆಲ್ತ್ ಕೇರ್. ಆ ಸರ್ಕಾರಿ ಆಸ್ಪತ್ರೆ ಫೀಸ್ಗಳನ್ನು ಜಾಸ್ತಿ ಮಾಡ್ತೀರಿ. ಇದೆಲ್ಲ ಏನನ್ನು ಹೇಳ್ತದೆ ಜನಕ್ಕೆ? ಈ ಪ್ರಶ್ನೆಗಳನ್ನ ನಾವು ಯಾಕೆ ಕೇಳಬಾರ್ದು? ಸರ್ಕಾರದ ಪ್ರಶ್ನೆ ಕೇಳಿದ್ರೆ ಮತ್ತೆ ಯಾರು ವಿರೋಧ ಪಕ್ಷ ಕೇಳಲ್ಲ ನಾನು? ರೈಟ್.